ಈ ವಿಡಿಯೋದಲ್ಲಿ ಹೇಗೆ ನಮ್ಮ ಊಟ ತೋಟದಿಂದ ತಟ್ಟೆಗೆ ಬರುತ್ತೆ ಅಂತ ನೋಡೋಣ. ಒಂದು ಊಟದ ತಟ್ಟೆ ಇದೆ. ಇದು ಕಿಶೋರನ ತಟ್ಟೆ. ಇದರಲ್ಲಿ ಹಲವಾರು ಬಗೆಯ ಖಾದ್ಯಗಳಿದೆ. ಈ ಖಾದ್ಯಗಳನ್ನ ತಯಾರಿಸಲಿಕ್ಕೆ ಬಳಸಲಾದ ಪದಾರ್ಥಗಳು ದೇಶದ ನಾನಾ ಮೂಲೆಗಳಿಂದ ಬಂದಿರುತ್ತೆ. ಅದು ಹೇಗೆ ತೋಟದಿಂದ ತಟ್ಟೆಗೆ ಬಂದಿದೆ ಅಂತ ನೋಡೋಣ. ಕಿಶೋರ ಪಶ್ಚಿಮ ಬಂಗಾಳದಲ್ಲಿರ್ತಾನೆ. ಇದು ಅವನ ತಟ್ಟೆ. ಆದ್ರಿಂದ ಕಿಶೋರ ನಮ್ಮ ಗ್ರಾಹಕ. ಅವನ ತಟ್ಟೆಯಲ್ಲಿ ಈ ಪರೋಟಾಗಳಿದೆ ಅಲ್ವಾ, ಇದನ್ನ ತಯಾರಿಸ್ಲಿಕ್ಕೆ ಗೋಧಿ ಹಿಟ್ಟನ್ನ ಬಳಸಲಾಗಿರುತ್ತೆ. ಆದ್ರೆ ಗೋಧಿ ಪಶ್ಚಿಮ ಬಂಗಾಳದಲ್ಲಿ ಬೆಳೆಯಲ್ಲ. ಇದು ಬಹುಶಃ ಹರಿಯಾಣದಲ್ಲಿರುವ ಒಂದು ತೋಟದಿಂದ ಬಂದಿರ್ಬೋದು. ಅಂದ್ರೆ ತೋಟ ಈ ಗೋಧಿಯ ಮೂಲ. ಆದ್ರಿಂದ ಗೋಧಿ ತೋಟದಿಂದ ಗ್ರಾಹಕನನ್ನ ತಲುಪಲಿಕ್ಕೆ ಸ್ವಲ್ಪ ದೂರ ಚಲಿಸಬೇಕಾಗಿ ಬಂತು. ಈ ದೂರವನ್ನ ನಾವು ಆಹಾರ ಮೈಲುಗಳು ಅಂತ ಕರೀತೇವೆ. ಈ ಪ್ರಕರಣದಲ್ಲಿ ಇದು ಸರಿಸುಮಾರು 1800 ಕಿಲೋಮೀಟರ್ಗಳಿರ್ಬೋದು. ಏನಪ್ಪ ಇವರು ಮೈಲುಗಳು ಅಂದ್ರು, ಈಗ ಕಿಲೋಮೀಟರ್ನಲ್ಲಿ ಬರೀತಿದ್ದಾರೆ ಅಂತ ನೋಡ್ತಿದ್ದೀರಾ? ನಾವು ಮೆಟ್ರಿಕ್ ಪದ್ಧತಿಗೆ ಅನುಗುಣವಾಗಿ ಕಿಲೋಮೀಟರ್ ಅಂತಾನೆ ಬರೆಯೋಣ. ಈಗ ಮತ್ತೊಂದು ಪ್ರಕರಣವನ್ನ ತಗೊಂಡು ಇನ್ನಷ್ಟು ಡೀಟೇಲ್ ಆಗಿ ನೋಡ್ಲಿಕ್ಕೆ ಟ್ರೈ ಮಾಡೋಣ. ತಮಿಳುನಾಡಿನ ಮದುರೈನಲ್ಲಿರುವ ಲಹರಿ ಸೇಬು ಹಣ್ಣನ್ನ ತಿಂತಾ ಇದ್ದಾಳೆ. ಆದ್ರೆ ಸೇಬು ದಕ್ಷಿಣ ಭಾರತದಲ್ಲಿ ಎಲ್ಲೂ ಬೆಳೆಯಲ್ಲ. ಅದು ಬಹುಶಃ ಉತ್ತರದಿಂದಾನೇ ಬಂದಿರಬೇಕು. ಜಮ್ಮು ಕಾಶ್ಮೀರನೋ ಅಥವಾ ಹಿಮಾಚಲ ಪ್ರದೇಶೋ ಅಲ್ಲಿಂದ ಬಂದಿರ್ಬೋದು. ಆದ್ರಿಂದ ಲಹರಿ ತಿಂತಿರುವ ಆಪಲ್ನ ಮೂಲ ಬಂದು ಜಮ್ಮು ಕಾಶ್ಮೀರದಲ್ಲಿರುವ ಆಪಲ್ನ ತೋಟ. ಇದು ಈ ತೋಟದಿಂದ ಲಹರಿಯನ್ನ ತಲುಪಲಿಕ್ಕೆ ದೇಶದ ಉದ್ದವನ್ನ ಚಲಿಸಿದೆ. ಅದು ಜಮ್ಮು ಕಾಶ್ಮೀರದಿಂದ ಚೆನ್ನೈನಲ್ಲಿರುವ ಗೋಡಾನಿಗೆ ಬಂದಿರ್ಬೋದು ಮೊದಲು, ನಂತರ ಮದುರೈಗೆ ಬರುತ್ತೆ. ಅಲ್ಲಿಂದ ಲಹರಿ ಅದನ್ನ ಕೊಂಡುಕೊಂಡು ಸೇವಿಸ್ತಾಳೆ. ಒಂದು ಆಪಲ್ ಇಷ್ಟು ದೂರ ಚಲಿಸಿದೆ ಅಂದ್ರೆ ನಂಬಕ್ಕೆ ಆಗಲ್ಲ ಅಲ್ವಾ? ಇದರಲ್ಲಿ ಆಹಾರ ಮೈಲುಗಳು ಸರಿಸುಮಾರು 3200 ಕಿಲೋಮೀಟರ್ಗಳು. ಒಂದು ಸೇಬು ಪ್ರಯಾಣಿಸೋದಕ್ಕೆ ಇದು ತುಂಬಾ ದೂರ ಆಯ್ತು, ಹೌದಲ್ವಾ? ಇದರ ಪರಿಣಾಮ ಏನು ಅಂತ ನಾವು ಗಮನಿಸಬೇಕು. ಇದನ್ನ ಟ್ರಕ್ಗಳಲ್ಲಿ ಸಾಗಿಸಿರ್ತಾರೆ. ಈ ಟ್ರಕ್ಗಳು ದಾರಿ ಮಧ್ಯದಲ್ಲಿ ಸಾಕಷ್ಟು ಮಾಲಿನ್ಯವನ್ನ ಉಂಟು ಮಾಡಿರುತ್ತೆ. ಅಷ್ಟೇ ಅಲ್ಲ, ಗ್ರಾಹಕರನ್ನ ತಲುಪಲಿಕ್ಕೆ ಇಷ್ಟು ಹೆಚ್ಚು ಆಹಾರ ಮೈಲುಗಳಿರೋದ್ರಿಂದ ಆಪಲ್ಗಳು ದಾರಿ ಮಧ್ಯಾಹ್ನ ಕೊಳ್ತೋಗಿರ್ಬೋದು, ಹಾಳಾಗಿರ್ಬಹುದು. ಇಂತಹ ಸಮಸ್ಯೆಗಳು ಎದುರಾಗುತ್ತೆ ಯಾವಾಗ ಆಹಾರ ಮೈಲುಗಳು ಜಾಸ್ತಿ ಆದಾಗ. ಮತ್ತೊಂದು ಉದಾಹರಣೆ ನೋಡೋಣ. ಈ ಬಾರಿ US ನಲ್ಲಿರುವ ಎಲ್ಸಿ ಅನ್ನವನ್ನ ತಯಾರಿಸ್ತಾ ಇದ್ದಾಳೆ. ಅಮೆರಿಕ ತನ್ನ ಅಕ್ಕಿಯ ಬಹುಭಾಗವನ್ನ ಪ್ರಪಂಚದ ಪೂರ್ವ ಭಾಗದಿಂದ ಆಮದು ಮಾಡಿಕೊಳ್ಳುತ್ತೆ. ಇಂಡಿಯಾ, ಚೈನಾ, ಥೈಲ್ಯಾಂಡ್, ವಿಯೆಟ್ನಾಂ ಈ ಎಲ್ಲಾ ದೇಶಗಳು ಅಮೆರಿಕಕ್ಕೆ ಅಕ್ಕಿಯನ್ನ ರಫ್ತು ಮಾಡ್ತದೆ. ಬಹುಶಃ ಎಲ್ಸಿ ಬಳಸ್ತಾ ಇರುವ ಅಕ್ಕಿ ಥೈಲ್ಯಾಂಡ್ನಲ್ಲಿರುವ ಈ ಅಕ್ಕಿಯ ಗದ್ದೆಯಿಂದ ರಫ್ತು ಮಾಡಲಾಗಿತ್ತು ಅನ್ಕೊಳ್ಳೋಣ. ಅಂದ್ರೆ ಥೈಲ್ಯಾಂಡ್ನಿಂದ ಸಮುದ್ರದ ಮೂಲಕ ಈ ಅಕ್ಕಿಯನ್ನ ಸಾಗಿಸಲಾಗಿದೆ. ಈ ಅಕ್ಕಿಯ ಮೂಲ ತೋಟ ಬಂದು ಥೈಲ್ಯಾಂಡ್ನಲ್ಲಿದೆ. ಈಗ ಇದನ್ನ ನಾವು ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿದ್ರೆ ಥೈಲ್ಯಾಂಡ್ನಿಂದ ಸಮುದ್ರದ ಮೂಲಕ ಅಮೆರಿಕವನ್ನ ತಲುಪ್ತಾ ಇದೆ ಅಕ್ಕಿ. ದಾರಿಯಲ್ಲಿ ಅಡುಗು ಬಹಳಷ್ಟು ಮಾಲಿನ್ಯವನ್ನ ಉಂಟು ಮಾಡಿರಬಹುದು. ಇದರಲ್ಲಿ ಆಹಾರ ಮೈಲುಗಳು ಸ್ವಲ್ಪ ಜಾಸ್ತಿ, ಸರಿಸುಮಾರು 15,000 ಕಿಲೋಮೀಟರ್ಗಳು. ಇನ್ನು ಕೊನೆ ಪ್ರಕರಣವನ್ನ ನೋಡೋಣ. ಪ್ರಕರಣ 4. ಇಲ್ಲಿ ಭಾರತದಲ್ಲಿರುವ ಮುಂಬೈನಲ್ಲಿ ಅನುಷ್ಕಾ ಇದ್ದಾಳೆ. ಅನುಷ್ಕಾಳಿಗೆ ಸ್ವಿಸ್ ಅಥವಾ ಜರ್ಮನಿ ಚಾಕ್ಲೇಟ್ಗಳು ಅಂದ್ರೆ ತುಂಬಾ ಇಷ್ಟ. ಅವಳು ನಮ್ಮ ಗ್ರಾಹಕಿ. ಸ್ವಿಸ್ ಅಥವಾ ಜರ್ಮನ್ ಚಾಕ್ಲೇಟ್ಗಳು ಹೆಸರೇ ಹೇಳೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ ಅಥವಾ ಜರ್ಮನಿಯಿಂದ ಬಂದಿರುತ್ತೆ. ಅಲ್ಲೇ ಅದರ ತಯಾರಿಕಾ ಘಟಕಗಳು ಇರೋದು. ಇಲ್ಲಿ ಚಾಕ್ಲೇಟ್ಗಳನ್ನ ತಯಾರಿಸ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಏನೋ ಚಾಕ್ಲೇಟ್ಗೆ ತುಂಬಾ ಫೇಮಸ್ ಆಗಿರ್ಬೋದು, ಆದ್ರೆ
ಚಾಕ್ಲೇಟ್ನ ತಯಾರಿಸಲಿಕ್ಕೆ ಬೇಕಾದ ಮೂಲಭೂತ ಪದಾರ್ಥವಾದ ಕೋಕೋ ಬೀನ್ಸ್ ಅಲ್ಲಿ ಬೆಳೆಯಲ್ಲ. ಅದರ ನೆರೆಹೊರೆಯ ದೇಶಗಳಲ್ಲಿ ಕೂಡ ಬೆಳೆಯೋಲ್ಲ. ಅವರು ಕೋಕೋ ಬೀನ್ಸ್ನ ಆಮದು ಮಾಡ್ಕೊಳ್ತಾರೆ. ಬ್ರೆಜಿಲ್, ಗಾನಾ, ಎಕ್ವಡರ್ನಂತಹ ಉಷ್ಣವಲಯದ ಪ್ರದೇಶಗಳಲ್ಲಿ ಬೆಳೀತಾರೆ. ಇವರು ಅದರ ಕೃಷಿಕರು. ಇದರ ದೊಡ್ಡ ಚಿತ್ರವನ್ನ ನೋಡಿದ್ರೆ ಈ ಹಳದಿ ಬಣ್ಣದಲ್ಲಿ ಕಾಣ್ತಾ ಇರೋ ಜಾಗಗಳು ಬಂದು ಕೃಷಿಕರಿರೋ ಜಾಗ. ಇಲ್ಲಿ ಕೋಕೋ ಬೀನ್ಸ್ನ ಬೆಳೆದು ಇದನ್ನ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ಗೆ ರಫ್ತು ಮಾಡಲಾಗುತ್ತೆ. ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಚಾಕ್ಲೇಟ್ಗಳನ್ನು ತಯಾರಿಸುವ ಘಟಕಗಳಿರೋದ್ರಿಂದ ಇಲ್ಲಿ ರುಚಿ ರುಚಿಯಾಗಿ ಚಾಕ್ಲೇಟ್ಗಳನ್ನು ತಯಾರಿಸ್ತಾರೆ. ಅಲ್ಲಿಂದ ಭಾರತಕ್ಕೆ ರಫ್ತು ಮಾಡ್ತಾರೆ. ಇನ್ನು ಭಾರತವನ್ನ ತಲುಪಿದ ಚಾಕ್ಲೇಟನ್ನ ಅನುಷ್ಕಾ ಹೋಗಿ ಖರೀದಿಸ್ತಾಳೆ. ಈ ಪ್ರಕರಣದಲ್ಲಿ ಸರಿಸುಮಾರು ಆಹಾರ ಮೈಲಿಗಳು ಬಂದು 16,000 ಕಿಲೋಮೀಟರ್ಗಳು. ಇಲ್ಲಿ ಮತ್ತೊಂದು ವಿಷಯವನ್ನ ಗಮನಿಸಬೇಕು ನಾವು. ಈ ಸ್ವಿಟ್ಜರ್ಲ್ಯಾಂಡ್ನಿಂದ ಭಾರತಕ್ಕೆ ಚಾಕ್ಲೇಟನ್ನು ರಫ್ತು ಮಾಡಲಿಕ್ಕೆ ಅವರು ಬಹುಶಃ ವಾಯುಯಾನವನ್ನೇ ಬಳಸಿರ್ಬೋದು. ಯಾಕೆ ಅಂದರೆ ಸಮುದ್ರದ ಮೂಲಕ ಕಳಿಸ್ಬೇಕು ಅಂದರೆ ತುಂಬ ದೊಡ್ಡ ದಾರಿ ಆಗುತ್ತೆ. ಇನ್ನು ರಸ್ತೆಯ ಮುಖಾಂತರ ಕಳಿಸ್ಲಿಕ್ಕೆ ಬಹಳಷ್ಟು ಗಡಿಗಳನ್ನು ದಾಟಬೇಕಾಗತ್ತೆ. ಆದ್ದರಿಂದ ಅವರು ಬಹುಶಃ ವಾಯುಯಾನವನ್ನೇ ಬಳಸಿರ್ಬೋದು. ಆದರೆ ವಾಯುಯಾನವು ವಾತಾವರಣಕ್ಕೆ ಬಹಳಷ್ಟು ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಈ ವಿಡಿಯೋನ ಕೊನೆಯಲ್ಲಿ ನಾವೊಂದು ಪ್ರಶ್ನೆನ ಕೇಳಲೇಬೇಕು. ಆಹಾರ ಮೈಲುಗಳು ಯಾಕೆ ಇಷ್ಟು ಮುಖ್ಯ ಅನ್ನೋದು. ಆಹಾರ ಮೈಲುಗಳು ಹೆಚ್ಚಾಗ್ತಿದ್ದಂತೆ ಇಂಗಾಲದ ಹೊರಸೂಸುವಿಕೆ ಜಾಸ್ತಿ ಆಗುತ್ತೆ. ಅಂದರೆ ಈ ವಾತಾವರಣಕ್ಕೆ ಕಾರ್ಬನ್ನ ಸೋರಿಕೆ ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ವಾಯು ಮಾಲಿನ್ಯ ಮುಂತಾದ ಮಾಲಿನ್ಯಗಳು ಉಂಟಾಗ್ತದೆ. ಈ ಇಂಗಾಲದ ಹೊರಸೂಸುವಿಕೆ ಮುಖ್ಯವಾಗಿ ವಾಯು ಸಾರಿಗೆಯಲ್ಲಿ ತುಂಬ ಯಥೇಚ್ಛವಾಗಿ ಕಂಡುಬರ್ತದೆ. ರಸ್ತೆ ಸಾರಿಗೆ, ರೈಲು ಸಾರಿಗೆ ಮತ್ತು ಜಲ ಸಾರಿಗೆಗೆ ಹೋಲಿಸಿದ್ರೆ ವಾಯು ಸಾರಿಗೆಯಲ್ಲಿ ಅತಿ ಹೆಚ್ಚು ಮಾಲಿನ್ಯ ಉಂಟಾಗುವುದು. ಮತ್ತು ಆಹಾರ ಮೈಲುಗಳು ಜಾಸ್ತಿ ಇರೋದ್ರಿಂದ ಆಹಾರ ತನ್ನ ತಾಜಾತನವನ್ನ ಕಳೆದುಕೊಂಡಿರುತ್ತೆ ಗ್ರಾಹಕನನ್ನ ತಲುಪೋಷ್ಟರಲ್ಲಿ. ಮತ್ತು ಈ ಆಹಾರವನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಮಧ್ಯವರ್ತಿಗಳು ಮಾಡ್ತಾರೆ, ಅದಕ್ಕೆ ಪ್ರಿಸರ್ವೇಟಿವ್ಸ್ ಅಥವಾ ಸಂರಕ್ಷಕಗಳನ್ನು ಬಳಸ್ತಾರೆ. ಈ ಪ್ರಿಸರ್ವೇಟಿವ್ಸ್ನ ನಾವು ಸರಿಯಾಗಿ ತೊಳಿದೆ ಅಥವಾ ಅದು ಒಳಗೆ ಹಣ್ಣಿನ ಒಳಗೆ ಅಥವಾ ತರಕಾರಿ ಒಳಗೆ ಸೇರಿಕೊಳ್ತು ಅಂದರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ದುಷ್ಪರಿಣಾಮಗಳನ್ನು ಬೀರ್ತದೆ. ಆದ್ದರಿಂದ ಆಹಾರ ಮೈಲುಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಆಹಾರ ಮೈಲುಗಳನ್ನು ಹೇಗೆ ನಾವು ಕಡಿಮೆ ಮಾಡ್ಬೋದು? ಸ್ಥಳೀಯ ಆಹಾರವನ್ನು ಸೇವನೆ ಮಾಡೋದ್ರಿಂದ. ಸ್ಥಳೀಯ ಆಹಾರವನ್ನು ಸೇವನೆ ಮಾಡೋದ್ರಿಂದ ಮೈಲುಗಳು ಕಡಿಮೆ ಆಗೋದಷ್ಟೇ ಅಲ್ಲದೆ ಇದರಿಂದ ನಮ್ಮ ಸ್ಥಳೀಯ ರೈತರನ್ನ ಬೆಂಬಲಿಸಿದಂತಾಗುತ್ತೆ. ಅಲ್ಲದೆ ನಮ್ಮ ಆಹಾರವನ್ನ ತಾಜಾ ಮತ್ತು ಆರೋಗ್ಯಕರವಾಗಿರಿಸುತ್ತೆ. ಜೊತೆಗೆ ಸಾಗಾಣಿಕೆಯ ಸಮಯದಲ್ಲಿ ವೆಚ್ಚ ಆಗುತ್ತಲ್ಲ ಅದು ಮತ್ತು ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡುತ್ತೆ. ಮುಂದಿನ ಸತಿ ನೀವು ಊಟಕ್ಕೆ ಕೂತಾಗ ನಿಮ್ಮ ತಟ್ಟೆಯಲ್ಲಿರುವ ಖಾದ್ಯದ ಹಿಂದೆ ಇರುವ ರೈತ, ಸಾಗಿಸ್ಲಿಕ್ಕೆ ಸಹಾಯ ಮಾಡಿದವರು, ಊಟವನ್ನ ತಯಾರಿಸಿದವರು, ಇವರೆಲ್ಲರ ಶ್ರಮವನ್ನ ಒಮ್ಮೆ ಗಮನಕ್ಕೆ ತಗೊಂಡು ಅವರ ಸಮಯಕ್ಕೆ ಬೆಲೆ ಕೊಡೋಣ. ಇದರಲ್ಲಿ ಉಪ್ಪು ಜಾಸ್ತಿ ಇದೆ, ಕಡಿಮೆ ಇದೆ, ಖಾರ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ, ಈ ತರಕಾರಿ ನನಗೆ ಸೇರಲ್ಲ ಅನ್ನೋ ಯಾವ ದೂರನ್ನು ಹೇಳದೆ ಆಹಾರವನ್ನ ಗೌರವಿಸಿ ನಮಗೆ ಎಷ್ಟು ಸೇವಿಸ್ಲಿಕ್ಕಾಗುತ್ತೋ ಅಷ್ಟನ್ನೇ ಹಾಕಿಸ್ಕೊಳ್ಳೋಣ. ವೇಸ್ಟ್ ಮಾಡದೆ ರುಚಿಯಾಗಿ ಸವಿಯೋಣ.